ಅತಿಯಾಗಿ ಒಳ್ಳೆಯವಳಾಗಬೇಡ. ಅತಿಯಾಗಿ ಒಳ್ಳೆಯವಳಾಗಿದ್ದರೆ ಜನರಿಗೆ ಅದು ವೀಕ್ನೆಸ್ ಅನ್ನಿಸಬಹುದು. ನೀನು ಎಲ್ಲರನ್ನು ಖುಷಿಪಡಿಸಲು ಹೋಗ್ತೀಯಾ, ಆದರೆ ಯಾರು ನಿನ್ನ ಬಗ್ಗೆ ಯೋಚಿಸುವುದಿಲ್ಲ. ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇರಲಿ, ಆಗ ನಿನ್ನ ವ್ಯಾಲ್ಯೂ ಹೆಚ್ಚಾಗುತ್ತದೆ. ಎಲ್ಲವನ್ನು ಸಹಿಸಿಕೊಳ್ಬೇಡ. ನೀನು ಎಲ್ಲವನ್ನು ಸಹಿಸ್ತಾ ಇದ್ದರೆ ಅವರು ನಿನ್ನನ್ನು ಲೈಟ್ಲಿ ತೆಗೆದುಕೊಳ್ತಾರೆ. ತಪ್ಪು ಮಾಡಿದ್ರು ರಿಪೀಟ್ ಮಾಡ್ತಾರೆ, ಯಾಕಂದ್ರೆ ನೀನು ರಿಯಾಕ್ಟ್ ಮಾಡೋದಿಲ್ಲ. ಅವಶ್ಯಕತೆ ಇದ್ದಾಗ ರಿಯಾಕ್ಟ್ ಮಾಡು, ಅದೇ ನಿನ್ನ ಸ್ಟ್ರೆಂಗ್ತ್. ನಿನ್ನ ವ್ಯಾಲ್ಯೂ ನೀನೇ ಕ್ರಿಯೇಟ್ ಮಾಡ್ಕೋ. ಯಾರೂ ಬಂದು ನಿನ್ನ ವ್ಯಾಲ್ಯೂ ಕೊಡೋದಿಲ್ಲ, ನೀನೇ ಕ್ರಿಯೇಟ್ ಮಾಡಬೇಕು. ನಿನ್ನ ಡಿಸಿಷನ್ ಸ್ಟ್ರಾಂಗ್ ಇರಬೇಕು, ನಿನ್ನ ಮಾತಿಗೆ ವೇಟ್ ಇರಲಿ, ಆಗ ಜನರು ಆಟೋಮೆಟಿಕ್ಲಿ ರೆಸ್ಪೆಕ್ಟ್ ಕೊಡ್ತಾರೆ, ನಿನ್ನ ವರ್ಕ್ ಹೆಚ್ಚಾಗುತ್ತದೆ. ಇಗ್ನೋರ್ ಮಾಡಿದ್ರೆ ದೂರವಾಗು. ಯಾರಾದರೂ ನಿನ್ನನ್ನು ಇಗ್ನೋರ್ ಮಾಡಿದ್ರೆ ಅಲ್ಲಿ ನಿಲ್ಲೋದು ಬೇಡ. ನೀನು ಹೋಗಿ ಕೇಳ್ತಾ ಇದ್ದರೆ ನಿನ್ನ ವ್ಯಾಲ್ಯೂ ಕಡಿಮೆಯಾಗುತ್ತದೆ. ಶಾಂತವಾಗಿ ದೂರವಾಗು, ಅದೇ ಬೆಸ್ಟ್ ಆನ್ಸರ್. ಹೆಚ್ಚು ಎಕ್ಸ್ಪ್ಲೇನ್ ಮಾಡಬೇಡ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವವನು ಒಂದೇ ಮಾತಿನಲ್ಲಿ ಅರ್ಥ ಮಾಡಿಕೊಳ್ತಾನೆ. ನೀನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ನಿನ್ನ ವೀಕ್ನೆಸ್ ಆಗಬಹುದು. ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತಿಲ್ಲ, ಸೈಲೆನ್ಸ್ ಕೂಡ ಆನ್ಸರ್ ಆಗುತ್ತದೆ. ಸ್ವಲ್ಪ ಆಟಿಟ್ಯೂಡ್ ಇರಲಿ. ಆಟಿಟ್ಯೂಡ್ ಅಂದರೆ ಈಗೋ ಅಲ್ಲ, ಅದು ಸೆಲ್ಫ್ ರೆಸ್ಪೆಕ್ಟ್. ನಿನ್ನನ್ನು ನೀನೇ ಗೌರವಿಸಿದ್ರೆ ಇತರರು ಕೂಡ ಗೌರವಿಸ್ತಾರೆ. ಯಾವಾಗಲೂ ಹಂಬಲ್ ಇರೋದು ಬೇಡ. ಅವಶ್ಯಕ ಇದ್ದಾಗ ಸ್ಟ್ರಾಂಗ್ ಆಗು. ಎಲ್ಲರಿಗೂ ಅವೈಲೇಬಲ್ ಆಗಬೇಡ. ನೀನು ಯಾವಾಗಲೂ ಅವೈಲೇಬಲ್ ಇದ್ದರೆ ಯಾರಿಗೂ ನಿನ್ನ ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ರೇರ್ ಆಗಿದ್ದರೆ ವ್ಯಾಲ್ಯೂ ಹೆಚ್ಚಾಗುತ್ತದೆ. ಎಲ್ಲರಿಗೂ ಸಮಯ ಕೊಡಬೇಡ. ನಿನ್ನ ಸಮಯ ಪ್ರೇಸಿಯಸ್, ಅದನ್ನು ಸೇವ್ ಮಾಡು. ನಿನ್ನ ಹ್ಯಾಪಿನೆಸ್ ಮುಖ್ಯ. ಎಲ್ಲರ ಖುಷಿಗಾಗಿ ನೀನು ಸ್ಯಾಕ್ರಿಫೈಸ್ ಮಾಡ್ಕೋಬೇಡ. ಕೊನೆಯಲ್ಲಿ ನೀನೇ ಖಾಲಿಯಾಗ್ತೀಯ. ನಿನ್ನ ಹ್ಯಾಪಿನೆಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ನೀನು ಖುಷಿಯಾಗಿದ್ದರೆ ಮಾತ್ರ ಇತರರನ್ನು ಖುಷಿಪಡಿಸಬಹುದು. ಮೊದಲು ನಿನ್ನನ್ನು ನೋಡ್ಕೋ. ನಿನ್ನನ್ನು ಕಳೆದುಕೊಳ್ಳಬೇಡ. ಯಾರಿಗೋ ಇಷ್ಟ ಆಗೋಕೆ ನಿನ್ನನ್ನೇ ಬದಲಿಸಬೇಡ. ನಿನ್ನ ಒರಿಜಿನಾಲಿಟಿ ನಿನ್ನ ಸ್ಟ್ರೆಂಗ್ತ್. ನೀನು ನಿನ್ನಂತೆ ಇರೋದು ಮುಖ್ಯ. ಯಾರು ಅಕ್ಸೆಪ್ಟ್ ಮಾಡ್ತಾರೋ ಅವರು ನಿಜವಾದವರು, ಅವರನ್ನೇ ಇಟ್ಟುಕೋ. ಹೋಲಿಕೆ ಮಾಡಿಸಿಕೊಳ್ಳಬೇಡ. ನಿನ್ನನ್ನು ಯಾರ ಜೊತೆಗೂ ಕಂಪೇರ್ ಮಾಡಬೇಡ. ಪ್ರತಿಯೊಬ್ಬರು ಯುನಿಕ್. ನಿನ್ನ ಜರ್ನಿ ನಿನ್ನದೇ. ಇತರರ ಜೊತೆ ಕಂಪೇರ್ ಮಾಡಿದ್ರೆ ನಿನ್ನ ಕಾನ್ಫಿಡೆನ್ಸ್ ಕಡಿಮೆಯಾಗುತ್ತದೆ. ನೀನು ಸ್ಪೆಷಲ್ ಅನ್ನೋದು ಮರಿಬೇಡ. ಓವರ್ ಕೇರಿಂಗ್ ಕಡಿಮೆ ಮಾಡು. ಜಾಸ್ತಿ ಕೇರ್ ಮಾಡಿದ್ರೆ ಜನರು ಅದನ್ನ ಮಿಸ್ಯೂಸ್ ಮಾಡ್ತಾರೆ. ನಿನ್ನ ಕೇರನ್ನು ವ್ಯಾಲ್ಯೂ ಮಾಡೋದಿಲ್ಲ. ಬ್ಯಾಲೆನ್ಸ್ಡ್ ಆಗಿರು. ಯಾರಿಗೆ ಡಿಸರ್ವ್ ಇದೆಯೋ ಅವರಿಗೆ ಮಾತ್ರ ಕೊಡು, ಅದೇ ಸ್ಮಾರ್ಟ್ನೆಸ್. ಮಾತಿನ ವ್ಯಾಲ್ಯೂ ಇರಲಿ. ನೀನು ಹೇಳೋ ಮಾತಿಗೆ ವೇಟ್ ಇರಲಿ. ಪ್ರತಿ ಸಾರಿ ರಿಪೀಟ್ ಮಾಡಬೇಡ. ಒಮ್ಮೆ ಹೇಳಿದ್ರೆ ಸಾಕು. ನಿನ್ನ ಮಾತು ಕೇಳದವರಿಗೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ, ಅದೇ ಡಿಗ್ನಿಟಿ. ಬೌಂಡರೀಸ್ ಸೆಟ್ ಮಾಡು. ಎಲ್ಲರಿಗೂ ಲಿಮಿಟ್ ಇರಬೇಕು, ಯಾರು ಅದನ್ನು ಕ್ರಾಸ್ ಮಾಡಬಾರ್ದು. ನೀನು ಅಲೌ ಮಾಡಿದ್ರೆ ಮಾತ್ರ ಅವರು ಓವರ್ ಆಗ್ತಾರೆ. ಕ್ಲಿಯರ್ ಬೌಂಡರೀಸ್ ಇಟ್ಕೋ, ಆಗ ರೆಸ್ಪೆಕ್ಟ್ ಸಿಗುತ್ತದೆ. ಸೈಲೆನ್ಸ್ ಪವರ್. ಎಲ್ಲ ಜಗಳಕ್ಕೆ ರಿಪ್ಲೈ ಕೊಡಬೇಕು ಅಂತಿಲ್ಲ. ಕೆಲವೊಮ್ಮೆ ಸೈಲೆನ್ಸ್ ಬೆಸ್ಟ್ ಆನ್ಸರ್. ಅದು ಮ್ಯಾಚುರಿಟಿ ತೋರಿಸುತ್ತದೆ. ನೀನು ಕಾಮ್ ಇದ್ದರೆ ಇತರರು ರಿಲೈಸ್ ಮಾಡ್ತಾರೆ. ಸೈಲೆಂಟ್ ಪವರ್ ತುಂಬ ಸ್ಟ್ರಾಂಗ್. ನಿನ್ನ ವರ್ತ್ ಅರಿತುಕೋ. ನೀನು ಆರ್ಡಿನರಿ ಅಲ್ಲ, ನಿನ್ನಲ್ಲೂ ಸ್ಪೆಷಲ್ ಕ್ವಾಲಿಟಿ ಇದೆ. ನೀನು ನಿನ್ನ ವರ್ತ್ ಅರಿತಾಗ ಯಾರು ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ. ಸೆಲ್ಫ್ ಬಿಲೀವ್ ಇಟ್ಟುಕೋ, ಅದೇ ಸಕ್ಸಸ್ ಕೀ. ಟಾಕ್ಸಿಕ್ ಜನರಿಂದ ದೂರವಾಗು. ನೆಗೆಟಿವ್ ಪೀಪಲ್ ನಿನ್ನ ಎನರ್ಜಿ ತೆಗೆದುಕೊಳ್ತಾರೆ. ನಿನ್ನ ಪೇಸ್ ಡಿಸ್ಟರ್ಬ್ ಆಗುತ್ತದೆ. ಅಂಥವರಿಂದ ದೂರವಾಗು. ಒಂಟಿಯಾಗಿದ್ದರೂ ಓಕೆ, ಪೀಸ್ ಮುಖ್ಯ. ಹ್ಯಾಪಿ ಲೈಫ್ ಸಿಗುತ್ತದೆ. ನಿನ್ನನ್ನು ಪ್ರೀತಿಸು. ಕೊನೆಯಲ್ಲಿ ನಿನ್ನ ಜೊತೆ ಇರೋದು ನೀನೇ. ಸೆಲ್ಫ್ ಲವ್ ಕಲಿತುಕೋ. ನಿನ್ನನ್ನು ನೀನೇ ವ್ಯಾಲ್ಯೂ ಮಾಡ್ಕೋ, ಆಗ ಎಲ್ಲವೂ ಸರಿಯಾಗುತ್ತದೆ. ಅದೇ ರಿಯಲ್ ಪವರ್. ಎಲ್ಲರನ್ನು ಖುಷಿಪಡಿಸಲು ಹೋಗಬೇಡ. ನೀನು ಸ್ಟ್ರಾಂಗ್ ಆದಾಗ ನಿನ್ನ ಜೀವನವು ಸ್ಟ್ರಾಂಗ್ ಆಗುತ್ತದೆ.